ಇಂಥ ಬ್ಯೂಟಿಫುಲ್ ರೆಡ್ ಕಾರ್ಪೆಟ್ ನಲ್ಲಿ ನಮ್ ಗಾರ್ಜಿಯಸ್ ಸೆಲೆಬ್ರಿಟೀಸ್ ನ ವೆಲ್ಕಮ್ ಮಾಡ್ಕೊಂಡು ನೀವು ಕೇಳ್ಬೇಕಾಗಿರುವಂತ ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಫನ್ ಆಕ್ಟಿವಿಟೀಸ್ ಸೇರಿ ನಾನಂತೂ ಮಜಾ ಮಾಡಕ್ ರೆಡಿ ಇದೀನಿ. ನೀವ್ ರೆಡಿ ಇದ್ದೀರಾ? ಇದು ಉದಯ ಟಿವಿ ಪ್ರೆಸೆನ್ಸ್ ಉದಯ ಕನ್ನಡಿಗ 2025 ಕೋ ಪವರ್ಡ್ ಬೈ ಆಚಿ ಚಿಲ್ಲಿ ಪೌಡರ್, ಸ್ಪೆಷಲ್ ಪಾರ್ಟ್ನರ್ಸ್ ಮೈಸೂರು ಸ್ಯಾಂಡಲ್ ಸೋಪ್ ಹಾಗೂ ಬೆನಕಾ ಗೋಲ್ಡ್. ಹ್ಯಾಪಿ ಆಗಿದೆ ಅಂತ ಯಾವುದೇ ಸಂಭ್ರಮದಲ್ಲೂ ಇವ್ರದೇ ಹಾಡು ಕೇಳೋಂಗ್ ಮಾಡಿರುವ ಜೋಶ್ಫುಲ್ ಆಲ್ ಓಕೆ ನಮ್ ಜೊತೆಗಿದ್ದಾರೆ ಇವತ್ತು. ವೆಲ್ಕಮ್ ಸರ್, ವೆಲ್ಕಮ್ ಟು ಉದಯ ಕನ್ನಡಿಗ 2025. ಏನ್ ಅನ್ನಿಸ್ತಾ ಇದೆ ಸರ್? ಇಟ್ಸ್ ಓಕೆ, ನಿಂಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ ಅಂದ್ರು ಓಕೆ, ನೀನು ಹಾಕೋ ಪೋಸ್ಟಿಗೆ ಲೈಕ್ಸ್ ಇಲ್ಲ ಅಂದ್ರು ಓಕೆ, ನಿನ್ನ ಜೇಬಲ್ನ ಪೈಸಾ ಇಲ್ಲ ಅಂದ್ರು ಓಕೆ, ಜೀವನ ನಡೀತಿದೆ ಆಲ್ ಓಕೆ. ವಾವ್, ಅಮೇಜಿಂಗ್. ನನಗೆ ಇನ್ನೊಂದು ಅದ್ಭುತವಾದಂಥ ಮೆಮೊರಿ ಉದಯ ಟಿ ವಿಲಿ ಏನಿದೆ ಅಂತಂದರೆ, ನಾವು ಮಾಡಿದಂಥ ಫಸ್ಟ್ ಸಿನಿಮಾ ಜೋಶ್, ಫಸ್ಟು ಇಂಟರ್ವ್ಯೂ ಅಂತ ಒಂದು ಸಿನಿಮಾ ಇಂಟರ್ವ್ಯೂ ಕೊಟ್ಟಿದ್ದು ನಾವು ಅವಾಗ ಉದಯ ಟಿ ವಿಯಲ್ಲಿ. ಸೊ ಉದಯ ಟಿ ವಿ ಒಂಥರ ಗುಡ್ ಓಲ್ಡ್ ವೈಬ್ಸ್, ಅಂದರೆ ಒಂದು ಸೋಲಾರ್ ಸಿಸ್ಟಮಲ್ಲಿ ಸೂರ್ಯ ಎಷ್ಟು ಹಳೇದೋ ಉದಯ ಟಿ ವಿ ಚಾನೆಲ್ಸ್ಗಳಲ್ಲಿ ಅಷ್ಟು ಹಳೇದು ಮತ್ತು ಅಷ್ಟು ಪವರ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ಕರೆಕ್ಟ್ ಸರ್, ಟ್ರೂ. ಸ್ಯಾಂಡಲ್ವುಡ್ ಇಂದ ಹಾಲಿವುಡ್ ವರ್ಗೂ ತಗೊಂಡು ಹೋದ್ರೆ ಯಾರ ಜೊತೆ ಕೊಲ್ಯಾಬ್ ಮಾಡಕ್ಕೆ ಇಷ್ಟಪಡ್ತೀರಾ? ಬಹುಶಃ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆನೂ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ಯಾಂಡಲ್ವುಡ್ಡಲ್ಲಿ. ಯಾಕಂತಂದರೆ ನಾವು ಮಾಡೋದು ಇಂಡಿಪೆಂಡೆಂಟ್ ಮ್ಯೂಸಿಕ್ಕು. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ನಮ್ಮ ಸ್ಟಾರ್ಸ್ಗಳು ಬಂತು ಅಂತಂದರೆ, ಇವಾಗ ನಾವು ಸಿನಿಮಾದಲ್ಲಿ ಮಾಡೋದು ಓಕೆ ಅರ್ಥ ಆಗುತ್ತೆ, ಬಟ್ ಸ್ಟಾರ್ಸ್ನ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ಸ್ ತೊಗೊಂಬರೋದು ಭಾಳ ಖುಷಿ ಪಡ್ತೀನಿ. ಅದನ್ನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಹಾಲಿವುಡ್ಡಲ್ಲಿ ಸ್ಪೆಷಲಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ರು ಐ ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ನಾನು ಮಾಡುವಂಥ ವರ್ಸು ಕನ್ನಡದಲ್ಲಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆರಿ ನೈಸ್ ಸರ್, ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಇವಾಗ ಆಲ್ರೆಡಿ ಎಲ್ಲರಿಗೂ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಗೊತ್ತು. ಸೊ ಇನ್ಯಾವುದಾದ್ರೂ ಸೀಕ್ರೆಟ್ ಟ್ಯಾಲೆಂಟ್ ಅನ್ನೋದಿದೆಯಾ? ಸೀಕ್ರೆಟ್ ಟ್ಯಾಲೆಂಟ್ ಅಂತಂದರೆ, ನಾನೊಬ್ಬ ಅದ್ಭುತವಾದಂಥ ಕುಕ್ಕು. ಟೈಮ್ ಸಿಕ್ಕಿದಾಗ ಕುಕ್ ಮಾಡ್ತೀನಿ ಮನೆಯಲ್ಲಿ, ಪ್ಲಸ್ ಒಂದು ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡ್ತೀನಿ. ಸೊ ಅದು ನನಗೆ ಸೀಕ್ರೆಟ್ ಟ್ಯಾಲೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್. ಓಕೆ, ಸೊ ಇದು ಎಮೋಜಿ ಗೇಮು. ಎಮೋಜಿಸ್ ತೋರಿಸುತ್ತೆ ಇದು ಯಾವ ಸಾಂಗು ಅಂತ ನೀವು ಕಂಡುಹಿಡಿಬೇಕು. ಸೊ ದ ಫಸ್ಟ್ ಒನ್, ಕೈ ಮುಗಿದು ಏರು ಇದು ಕನ್ನಡದ ತೇರು. ನಾಟ್ ಇವನ್ 2 seconds. ಓಕೆ, ಇನ್ನೊಂದು, ಒಂದು ಮಳೆ ಬಿಲ್ಲು ಒಂದು. ಕರೆಕ್ಟ್, ಎಲ್ಲ ಕರೆಕ್ಟಾಗಿ ಬರ್ತದೆ. ಓಕೆ, ಮಳೆಯಲ್ಲಿ ಜೊತೆಯಲ್ಲಿ. ಕರೆಕ್ಟ್. ಓಕೆ, ಇದು ಮೋಸ್ಟ್ಲಿ ಕಂಡುಹಿಡಿತೀರಾ? ಟೈಟಾನಿಕ್ ಹೀರೋಯಿನ್ ನನ್ನ ಎಲ್ಲ ಹೇಳ್ಬೇಕಾ? ಇಲ್ಲ, ಇದೊಂದು ಲಾಸ್ಟ್. ಇದು ಕುದುರೆ ತೋರಿಸ್ತಾ ಇದ್ದೀರಾ, ಇದು ಹೇಳಿದ್ರೆ ಪ್ರೈಸ್ ಇದೆಯಾ? ಪ್ರೈಸ್ ನೀವೇ ಒಂದು ಹಾಡು, ನಾವೇ ಒಂದು ಹಾಡು ಹಾಡಬೇಕು. ಜಾಕಿ 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 ಜಾಕಿ. ಮುಂದಿನ ಆಟ ಸ್ಪಿನ್ ದ ವೀಲ್ ಅಂತ. ಸ್ಪಿನ್ ದ ವೀಲ್ ಅಲ್ಲಿ ಆಲ್ರೆಡಿ ಎಷ್ಟೊಂದು ಕಲಾವಿದರ ಹೆಸರಿದೆ. ಇದು ಸ್ಪಿನ್ ಮಾಡಿ ಯಾರು ಗ್ಲ್ಯಾಂಡ್ ಆಗುತ್ತೋ ಅವ್ರ ಬಗ್ಗೆ ಒಂದು ಸೆಂಟೆನ್ಸ್. ಓ ಅಪ್ಪು ಸರ್, ನಾನು ಬೇಕಾದ್ರೆ ನಿಲ್ಲಿಸ್ಲಿಲ್ಲ, ಅದೇ ಬಂದು ನಿಂತ್ಕೋತು, ನನ್ನ ಕೈ ಹಂಗೆ ನಿಲ್ಲಿಸ್ಬಿಡ್ತು. ಯಾಕಂತಂದರೆ ನನ್ನ ಗಾಡ್ ಫಾದರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿ ಬಂದಾಗಿಂದನೂ ನನ್ನ ಎಲ್ಲ ಸಾಂಗ್ನ ಕೇಳಿ ಒಂದು ಬೆನ್ ತಟ್ಟಿ ಪ್ರೋತ್ಸಾಹಿಸಿರುವಂಥ ಒಂದು ಸೂಪರ್ ಸ್ಟಾರ್ ನಮ್ಮ ಅಪ್ಪು ಸರು. ಅಪ್ಪು ಅವ್ರ ಜೊತೆ ಕಳೆದಿರೋವಂಥ ಮೆಮೊರೀಸು ಕೂಡ ಸಾಕಷ್ಟು ಅದ್ಭುತವಾದಂಥ ಮೆಮೊರೀಸು. ಆ್ಯಂಡ್ ಈಸ್ ಆಲ್ವೇಸ್ ನಮ್ಮ ಹಾರ್ಟ್ಸಲ್ಲಿ ಇದ್ದೇ ಇರ್ತಾರೆ ಅವರು. ಪ್ರತಿ ಸಾಂಗನ್ನು ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾರೆ ನಾನು ಒಂದು ವೈಬು. ಸೊ ಐ ಲವ್ ಯು ಅಪ್ಪು ಸರ್. ಈಗ ನಮ್ಮ ಜೊತೆ ಕನ್ನಡದ ಪ್ರಸಿದ್ಧ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಪ್ಲೀಸ್ ಕಮ್ ಸರ್. ವೆಲ್ಕಮ್ ಟು ಉದಯ ಕನ್ನಡಿಗ 2025 ಸರ್. ಧನ್ಯವಾದಗಳು. ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ, ಯಾಕೆಂದರೆ ಉದಯ ವಾಹಿನಿ ನನಗೆ ಬಹಳ ಬಹಳ ಪ್ರಿಯವಾದ ವಾಹಿನಿ. ಆ ವಾಹಿನಿಗೆ ಸುಮಾರು 10 ಮೆಗಾ ಧಾರಾವಾಹಿ ಮಾಡಿದ್ದೆ ನಾನು. ಅದರಿಂದ ಬದುಕಿದ್ದೇನೆ. ಅದು ನಮಗೆ ಊಟ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಕೀರ್ತಿ ಕೊಟ್ಟಿದೆ. ಒಂದು ವಠಾರ ಧಾರಾವಾಹಿ, 1001 ಸಂಚಿಕೆ, ಸುದೀರ್ಘ ಕನ್ನಡ ಧಾರಾವಾಹಿ. ಹಾಗಾಗಿ ಐ ಲವ್ ಉದಯ. ವಂಡರ್ಫುಲ್, ವಂಡರ್ಫುಲ್ ಸರ್. ನಿಮ್ಮ ಕಷ್ಟಗಳ ದಿನದಲ್ಲಿ ಕಲಿಸಿದ ಒಂದು ಪಾಠ ಯಾವುದು? ನಮ್ಮ ಕಷ್ಟದ ದಿನಗಳಲ್ಲಿ ನಮ್ಮನ್ನು ಭಾವನಾತ್ಮಕವಾಗಿ ಕಾಪಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳು. ಅವ್ರ ಚಿತ್ರಗಳಲ್ಲಿ ಇದ್ದಂಥ ಒಂದು ಸಂದೇಶ, ಯಾವಾಗಲೂ ಅವರು ಬಡವರ ಪರವಾಗಿ, ನೊಂದವರ ಪರವಾಗಿ ಪಾತ್ರ ಮಾಡಿದಾಗೆಲ್ಲ ಅದು ನಾವೇ ಅನ್ನಿಸ್ತಾ ಇತ್ತು.
ಹೀಗಾಗಿ ಒಂದು ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಅಣ್ಣಾವರು ಮತ್ತು ಅಣ್ಣಾವ್ರ ಚಿತ್ರಗಳು ನಮ್ಮನ್ನು ನೋವಿನಿಂದ ಮೇಲೆತ್ತಿ ಸ್ವಾಭಿಮಾನಿಗಳಾಗಿರಬೇಕು ಮತ್ತು ಸರಿಯಾಗಿರಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾವೆ. ಹಾಗೆ ನೆಕ್ಸ್ಟ್ ಇವಾಗ ಒಂದು ಗೇಮ್ ಆಡೋಣ. ಅಂಬರೀಷ್ ಅವ್ರ ಬಗ್ಗೆ ಎಷ್ಟು ಹೇಳಬೇಕು, ಎಷ್ಟೊಂದು ಹೇಳೋದಿದೆ. ಆದರೂ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ, ನನ್ನ ಜಿಲ್ಲೆಯವರು, ನನಗೆ ಅತ್ಯಂತ ಆಪ್ತರಾಗಿದ್ದಂಥವರು. ಅವರ ಗುಣಗಳಲ್ಲಿ ಅತಿ ಬೆಚ್ಚುವಂಥ ಗುಣ ಔದಾರ್ಯ, ಸ್ನೇಹಶೀಲತೆ. ಅಂಬರೀಷ್ ಅವರು, ನಾನು ಒಂದು ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿರ್ಬೋದು, ಆದರೆ ಅವರ ಸ್ನೇಹವನ್ನು ನಾನು ಮಾತಾಡಿ ಮಲ್ಲಿಗೆ ಮಾಡುವಾಗ ವಿಷ್ಣು ಮತ್ತು ಅಂಬರೀಷ್ ಅವರ ಜೋಡಿಯ ಅನೇಕ ರಸಕ್ಷಣಗಳನ್ನು ನಾನು ಸಂತೋಷಪಟ್ಟಿದ್ದೇನೆ, ಅನುಭವಿಸಿದ್ದೇನೆ. ಅವರು ನಮ್ಮ ಜಿಲ್ಲೆಗೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಬಹುದೊಡ್ಡ ಕೆಲಸ ಮಾಡಿದ್ದಾರೆ. ಚಲನಚಿತ್ರ ತಾರೆಯಾಗಿ ಬಹುಭಾಷೆಗಳ ಸಂಪರ್ಕ ಸಂಬಂಧ ಇಟ್ಕೊಂಡು ಅವರು ಕನ್ನಡದ ಒಂದು ಹಿರಿಮೆಯಾಗಿ ಕೆಲಸ ಮಾಡಿದ್ದಾರೆ. ಅಂಬರೀಷ್ ಅವರ ನೆನಪು ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ತುಂಬ ಖುಷಿ ಅನಿಸುತ್ತೆ. ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಗೆಸ್ಟ್ ಧ್ವನಿ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸತ್ತೆ. ಆದ್ರೆ ಇವ್ರು ಬರೀ ಸಿಂಗರ್ ಅಲ್ಲ, ಕಂಪೋಸರ್ ಹಾಗೂ ಒಳ್ಳೆ ನಟ ಕೂಡ. ಲೆಟ್ಸ್ ವೆಲ್ಕಮ್ ವಾಸುಕಿ ವೈಭವ್. ವೆಲ್ಕಮ್ ಸರ್. ಉದಯ ಕನ್ನಡಿಗ 2025 ರೆಡ್ ಕಾರ್ಪೆಟ್ಗೆ ಸ್ವಾಗತ. ನಮಸ್ಕಾರ ಪೂರ್ವಿ, ಥ್ಯಾಂಕ್ ಯು. ಏನ್ ಅನಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು? ನನಗೆ ಸಿಕ್ಕಾಪಟ್ಟೆ ನಾಸ್ಟಾಲ್ಜಿಕ್ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬ ನೋಡಿದಂಥ ಚಾನಲೇ ಉದಯ ಟಿ ವಿ. ಕನ್ನಡದ ಎಲ್ಲ ಕ್ಲಾಸಿಕ್ಗಳನ್ನ ನೋಡಿದ್ದು ನಾನು ಉದಯ ಟಿ ವಿಯಲ್ಲೇ. ಸೊ ನನಗೊಂಥರ ನನಗೆ ಈ ಸಿನಿಮಾ ಹುಚ್ಚನ್ನು ಉದಯ ಟಿ ವಿನೂ ಪೋಷಿಸಿದೆ ಅಂದರೆ ತಪ್ಪಾಗಲಾರದು. ಸೊ ನೀವು ಹೇಳಿದ್ರಿ ಚೈಲ್ಡ್ಹುಡ್ಡಿಂದಾನು, ಸೊ ನೀವು ಎಕ್ಸಾಮ್ ಟೈಮಲ್ಲೂ ಮಿಸ್ ಮಾಡದೆ ನೋಡೋಂಥ ಯಾವ್ದಾದ್ರು ಪ್ರೋಗ್ರಾಮ್ ಅಥವಾ ಸೀರಿಯಲ್ಸ್ ಇತ್ತಾ? ಸಿಕ್ಕಾಪಟ್ಟೆ ಇತ್ತು. ಉದಯ ಟಿ ವಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಒಂದು ನೆನಪಾಗೋದೇನೆಂದರೆ, ಎಕ್ಸಾಮ್ ಟೈಮಲ್ಲೂ 6 ಗಂಟೆಯಿಂದ ಸಿನಿಮಾ ಬರೋದು. ನೋಡ್ತಾ ನೋಡ್ತಾ ಹೇಳ್ತಾ ಇರೋರು ಓದ್ಕೋಗು ಅಂತ. ಬಟ್ ಆ ಸಿನಿಮಾನ ಬ್ರೇಕ್ ಮಾಡಿ ನ್ಯೂಸ್ ಬರೋದು, ಅದಿನ್ನೂ ನೆನಪೇ ಇದೆ ನನಗೆ. ಸೊ ಆ ನ್ಯೂಸ್ ಟೈಮಲ್ಲಿ ಓದ್ಕೊಳ್ಳೋದು, ಮತ್ತೆ ಬಂದು ಸಿನಿಮಾನೇ ನೋಡೋದು, ಬ್ರೇಕ್ ಟೈಮಲ್ಲಿ ಓದ್ಕೊಳ್ಳೋದು. ನೈಸ್. ಈ ಉದಯ ನೆಟ್ವರ್ಕ್ ಜೊತೆಗೆ ಒಂದು ಯಾವ್ದಾದ್ರು ಸಿಹಿಯಾದ ಮೊಮೆಂಟ್ ಯಾವ್ದಾದ್ರು ಇದೆಯಾ? ಮೊಮೆಂಟ್ ಅಂದರೆ, ನಾನು ಆ್ಯಕ್ಚುಲಿ ಚೈಲ್ಡ್ ಆರ್ಟಿಸ್ಟಾಗಿ ಉದಯ ಟಿ ವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಮಹಾಮಾಯಿ, ಬೇರೆ ಬೇರೆ ಸೀರಿಯಲಲ್ಲೆಲ್ಲ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಉದಯ ಟಿ ವಿಯಲ್ಲಿ. ನಿಮ್ಮನ್ನ ಡೇ 1ಇಂದಾನು ಸಪೋರ್ಟ್ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡೇ 1ಇಂದನೂ ಸಪೋರ್ಟ್ ಮಾಡ್ಕೊಂಬಂದಿರೋದಂದರೆ ತಂದೆ ತಾಯಿನೇ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಯಾಕಂದರೆ ಅವ್ರ ಸ್ಯಾಕ್ರಿಫೈಸಸ್ ಪ್ರತಿಫಲನೇ ನಮ್ಮ ಸಕ್ಸಸ್ಸು. ಸೊ ಐ ಥಿಂಕ್ ಅವ್ರಿಗೆ ಥ್ಯಾಂಕ್ ಯು ಹೇಳದೇ ಇದ್ರೆ ಇನ್ಯಾರಿಗೂ ಥ್ಯಾಂಕ್ ಯು ಹೇಳೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ನನ್ನ ಅಮ್ಮಂಗೆ ಅಪ್ಪಂಗೆ. ಸ್ವೀಟ್, ವೆರಿ ಸ್ವೀಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಒಂದು ಗೇಮ್ ಆಡೋಣ, ಪ್ರಶ್ನೆ ಅಂತ. ಪ್ರಶ್ನೆ. ಇದು ತೆಗ್ದಾಗ ಫುಲ್ ಪ್ರಶ್ನೆ ಕಾಣಿಸುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಷ್ಟೇ. ಫ್ಯಾನ್ಸ್ ಯಾವಾಗಲೂ ಕೇಳುವ ಪ್ರಶ್ನೆ, ತುಂಬ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನಿಮ್ಮ ಮುಂದಿನ ಹಾಡು ಯಾವುದು ಅಂತ. ನಿಮ್ಮ ಮುಂದಿನ ಹಾಡು ಯಾವುದು ಸರ್? ಅದೇ ನನ್ನ ಮುಂದಿನ ಹಾಡೇ ಇವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ಸಿದ್ದಯ್ಯ ಅಂತ. ಸೊ ಅದನ್ನೇ ತಪ್ಪದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಸರ್ ನಿಮ್ಮ ಮದುವೆ ಯಾವಾಗ ಅಂತ. ಬಟ್ ನನ್ನ ಮದುವೆ ಆಗೋಗಿದೆ. ಮದುವೆ ಆದಮೇಲೂ ಎಲ್ಲರೂ ಕೇಳ್ತಾ ಇರ್ತಾರೆ ಮದುವೆ ಯಾವಾಗ ಅಂತ. ಅವ್ರಿಗೆ ಕೇಳ್ತೀನಿ, ಇನ್ನೊಂದು ಆಗಬೇಕಾ. ನನಗೆ ತುಂಬ ಖುಷಿ ನೀಡೋ ಪ್ರಶ್ನೆ, ನನ್ನ ಹಳೆಯ ಹಾಡುಗಳು, ಇಷ್ಟಪಟ್ಟಿರೋ ಹಾಡುಗಳ ಬಗ್ಗೆ ಯಾರಾದರೂ ಏನಾದರೂ ಕೇಳಿದ್ರೆ ಅದು ಹೇಗಾಯಿತು ಅಂದರೆ ಅದು ಹೇಳೋಕ್ಕಂತೂ ತುಂಬ ಇಷ್ಟ. ಅದ್ರ ಕತೆ ಅದನ್ನೆಲ್ಲ ಹೇಳೋಕ್ಕೆ ಅದು ತುಂಬ ಖುಷಿ ನೀಡೋ ಪ್ರಶ್ನೆ. ನೆಕ್ಸ್ಟ್ ಗೇಮ್ ಬಂದು ಡೈಲಾಗ್ ಕಿಂಗ್ ಅಂತ. ಇಲ್ಲೊಂದಷ್ಟು ಡೈಲಾಗ್ಸ್ ಇದೆ, ನೀವು ಚೂಸ್ ಮಾಡಬೇಕು. ಆ ಡೈಲಾಗ್ನ 3 ರೀತಿ ಹೇಳಬೇಕು. ಒಂದು ವಿಲನ್ ಥರ, ಇನ್ನೊಂದು ಟ್ರಾಫಿಕಲ್ಲಿ ಯಾರಿಗೋ ಬೈತಿರೋ ಥರ, ಇನ್ನೊಂದು PT ಮಾಸ್ಟರ್ ಥರ. ಫಸ್ಟ್ ವಿಲನ್ ಥರ ಹೇಳ್ಬೇಕಾ? ವಿಲನ್ ಥರ ಹೆಂಗೆ ಹೇಳೋದು? ನಾನು ಯಾರೋ 10 ಜನರಿಗೆ ಹೊಡೆದು ಡಾನ್ ಆಗಿಲ್ಲ, ಹೊಡೆದವ್ರು 10 ಜನನು ಡಾನೇ. ದಟ್ ಲಾಫ್, ನೈಸ್. ಆಮೇಲೆ ನೆಕ್ಸ್ಟ್ ಇವಾಗ ಯಾರಿಗೋ ಟ್ರಾಫಿಕಲ್ಲಿ ಬೈಯೋ ಥರ, ನಾನು ಯಾರೋ 10 ಜನರಿಗೆ ಹೊಡೆದು ಡಾನ್ ಆಗಿಲ್ಲ, ಹೊಡೆದವ್ರು 10 ಜನ. ನೈಸ್. ಇವಾಗ PT ಮಾಸ್ಟರ್ ಥರ. PT ಮಾಸ್ಟ್ರ. ಓಕೆ ಚಿಲ್ಡ್ರನ್, ಸ್ಟ್ರೈಟ್ ಲೈನ್. ನಾನು ಯಾರು, ಈ ಕಡೆ 10 ಜನರು ಡಾನ್ ಆಗಿಲ್ಲ, ಕಮ್ ದಿಸ್ ಸೈಡ್ ಮ್ಯಾನ್. ಹೊಡೆದಿರಾ ಯಾರಲ್ಲಿ ಹೊಡೆದಿರಾ 10 ಜನ ಡಾನೆ. ಓಕೆನಾ?
ರೆಡಿ. ವಂಡರ್ಫುಲ್ ಸರ್. ಎಮೋಜೀಸ್ ಇದೆ, ಅದು ಯಾವ ಸಾಂಗ್ ಅಂತ ನೀವು ಹೇಳ್ಬೇಕಷ್ಟೇ. ಓಕೆ. ಟೆಡಿ ಬೇರ್ ಗೊಂಬೆ ಕಲರ್ ಒಂದು ಯೋಗ. ನಾಟ್ ಲಿಟ್ರಲಿ. ಗೊಂಬೆ ಆಡ್ಸೋನು ಮೇಲೆ ಕುಂತವನೆ. ಯಪ್ಪ ಯಪ್ಪ ದೇವ್ರೇ. ಕರೆಕ್ಟ್. ಕಣ್ಣೇಟಿಗಿಂತ ನಿನ್ನ ಕಲ್ಲೇಟು ಜೋರಾಗಿನ ಅಲ್ವಾ? ಕಲ್ಲಿದ್ದಂಗಿದೆ ಅದು. ಕಣ್ಣೇಟಿಗಿನ್ನ ಕಲ್ಲೇಟು ಅದು ಪಂಚ್. ಪಂಚ ಇದು. ಕಣ್ಣು ಹೊಡಿಯಾಕ ಫಸ್ಟಿಂದ ಮ್ಯೂಸಿಕ್ ಕಲಿಬೇಕನ್ಸ್ತದೆ. ಓಕೆ, ಲಾಸ್ಟ್ ಒನ್. ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಇಲ್ಲ, ಕಾಲರ್ ಮಾತ್ರ ಮೇಲೆ ನಮ್ದು. ಜ್ವರ ಬಂದ ಹಾರ್ಟು ನಮ್ದು, ಒಂದೊಳ್ಳೆ ಕಂಬಳಿ ಇಲ್ಲ, ಲೇಡೀಸು ಸಿಕ್ಕರೆ ಸರಿ ಹೋಗ್ಬೋದು. ನೋಡಿ ಇವಾಗ ನಂಗೆ ಗಾಟ್ ದ ಹುಕ್ ಆಫ್ ದಿಸ್ ಗೇಮ್. ಓಕೆ, ಇವಾಗ ಹುಕ್ ಸಿಕ್ಕಿದ್ದಕ್ಕೆ ಲಾಸ್ಟ್ ಒನ್. ಎಣ್ಣೆ ನಮ್ದು, ಊಟ ನಿಮ್ದು. ಇದೆಲ್ಲ ಬರ್ತಾ ಇದೆ ಚೆನ್ನಾಗಿ. ಸಿಂಪಲ್ ಇದೆ. ಆ ಟಿಕ್ 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 ಆ ಟಿಕ್ 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 ಟಿಕ್. ಎಸ್, ಕರೆಕ್ಟ್. ಸೊ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಅಷ್ಟೇ. ನೆಕ್ಸ್ಟ್ ಮೊದಲ ಸಲ ಅಂತ ಗೇಮು. ಫಸ್ಟ್ಲಿ ಸಂಬಳ. ನಾನು ಫಸ್ಟ್ ಟೀಚರಾಗಿ ಕೆಲಸ ಮಾಡಿದ್ದು, ಅದೇ ನನ್ನ ಸಂಬಳ. ಫಸ್ಟ್ ಸಂಬಳ ಸಿಕ್ಕಿದ್ದು ನೆನಪಾಗುತ್ತೆ. ನೈಸ್. ಶಾರ್ಟ್. ಶಾರ್ಟ್ ಅಂದ್ರೆ ಟೇಕ್. ಫಸ್ಟ್ ಶಾರ್ಟ್. ಫಸ್ಟ್ ಶಾರ್ಟ್. ನೀವು ಈಗ ತಾನೇ ಎಣ್ಣೆದೆಲ್ಲ ನನಗೆ ಫಸ್ಟ್ ಶಾರ್ಟ್ಗಿಂತ ಫಸ್ಟ್ ನಾಟಕ ನೆನಪಿದೆ. ಸೊ ಮೊದಲನೇ ನಾಟಕದ್ದು ತುಂಬ ಚಿಕ್ಕ ಹುಡುಗ. ಸೊ ಈ ನಾಟಕ ಲೈಟ್ಸು ಕಾಸ್ಟ್ಯೂಮು ಸೆಟ್ಟು ಎಲ್ಲ ತುಂಬ ಬೆರಗುಗಣ್ಣಲ್ಲಿ ನೋಡಿ ಅದಿನ್ನೂ ನನಗೆ ಐ ಸ್ಟಿಲ್ ಹ್ಯಾವ್ ದಟ್ ಪಿಕ್ಚರ್ ಇನ್ ಮೈ ಮೈಂಡ್. ನೈಸ್, ನಾಸ್ಟಾಲ್ಜಿಕ್. ಕರೆಕ್ಟ್. ನೈಸ್. ನಿರ್ದೇಶಕ. ಫಸ್ಟ್ ನಿರ್ದೇಶಕ ಅಂದರೆ ನನ್ನ ಮನೆಯಲ್ಲೇ ನಿರ್ದೇಶಕ ಇದ್ದಾರೆ. ಸೊ ಫಸ್ಟ್ ನಿರ್ದೇಶಕ ಅಂದರೆ ನನಗೆ TS ನಾಗಾಭರಣ ಅವರೇ ನೆನಪಾಗೋದು. ಮೊದಲನೇ ಟಿವಿ ಅಪಿಯರೆನ್ಸ್. ಮೊದಲನೇ ಟಿವಿ ಅಪಿಯರೆನ್ಸ್ ಅದೇ ಹೇಳಿದ್ನಲ್ಲ, ಉದಯ ಟಿವಿಲೇ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ. ಮಹಾಮಾಯಿ ಬೇರೆ ಬೇರೆ ಸೀರಿಯಲಲ್ಲಿ. ಓಕೆ, ಕಾರು. ಮೊದಲನೇ ಕಾರ್ ತೊಗೊಂಡು ಮೊದಲನೇ ದಿವಸನೇ ಗುದ್ದಿದ್ದೆ. ರಿವರ್ಸ್ ತೆಗಿಬೇಕಾದ್ರೆ. ಅವ್ರದ್ದು ಪಾಪ ಫಸ್ಟ್ ಕಾರು, ಬಟ್ ಎಲ್ಲ ರಿಪೇರಿ ಮಾಡಿಸ್ಕೊಟ್ಟೆ. ನೆಕ್ಸ್ಟ್ ಸ್ಪಿನ್ ದ ವೀಲ್ ಅಂತ. ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಹಾರ್ಟು. ಯಾಕಂದರೆ ಅವ್ರ ಪ್ರೊಡಕ್ಷನಲ್ಲಿ ನಾನು 4 ಸಿನಿಮಾ ವರ್ಕ್ ಮಾಡಿದ್ದೀನಿ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಫ್ರೆಂಚ್ ಬಿರಿಯಾನಿ, ಲಾ, ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಬೇರೆ ಬೇರೆ. ಆ್ಯಂಡ್ ಅವ್ರ ಜೊತೆನೂ ಒಂದು ಫಿಲ್ಮ್ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಸಿಕ್ಕಾಪಟ್ಟೆ ಸರಳ ವ್ಯಕ್ತಿತ್ವ. ಆ್ಯಂಡ್ ಯಾರಾದರೂ ಹೀರೋ ನನಗೆ ಕೋವಿಡ್ ಟೈಮಲ್ಲಿ ಇಸ್ ಎವ್ರಿಥಿಂಗ್ ಓಕೆ ಮ್ಯಾನ್, ಐ ಓಕೆ ಅಂತ ಕೇಳಿದ್ದು ಯಾರಾದರೂ ಹೀರೋ ಇದ್ದರೆ ನಂಗೆ ಅಪ್ಪು ಸರೇ ನೆನಪಾಗುತ್ತೆ, ಅವ್ರ ಗೆಸ್ಚರ್ಗೆ. ಆ್ಯಂಡ್ ತುಂಬ ಮೆಮರೀಸ್ ಇದೆ ನಂಗೆ ಅಪ್ಪು ಸರ್ ಜೊತೆಗೆ. ಅಪ್ಪು ಸರ್ಗೆ ಈ ದೇವ್ರ ನಾಮಗಳು ಹಾಡೋ ಆಸೆ ಇತ್ತು. ಅಂದರೆ ನಮ್ಮ ತಂದೆ ತುಂಬ ಈ ಮಂಟೇಸ್ವಾಮಿ ಪದಗಳು, ಅಯ್ಯಪ್ಪ ಸ್ವಾಮಿ ಪದಗಳು ಹಾಡಿದ್ದಾರೆ. ನಾನು ಆ ಥರ ಏನಾದ್ರು ಡಿವೋಷ್ನಲ್ ಆಲ್ಬಮ್ ಮಾಡಬೇಕು ಅಂತ ಅಂದಿದ್ರು. ಸೊ ಎಸ್ ಸರ್, ನಾನು ಡೆಫಿನೆಟ್ಲಿ ಕಂಪೋಸ್ ಮಾಡ್ಕೊಂಬರ್ತೀನಿ ಅಂತಂದಿದ್ದೆ. ಆಮೇಲೆ ಕೋವಿಡ್ ಟೈಮಲ್ಲಿ ನಗುತ್ತಲ್ಲಿರುವಂಥ ಒಂದು ಸಾಂಗ್ ಮಾಡಿದ್ವಿ. ಸೊ ಅದಕ್ಕೆ ಅಪ್ಪು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರೇ ವೀಡಿಯೋ ಎಲ್ಲ ಮಾಡಿ, ಅಂದರೆ ಆ್ಯಕ್ಟ್ ಮಾಡಿದರು ಹಾಡಲ್ಲಿ. ಸೊ ತುಂಬ ಇದೆ. ಆ್ಯಂಡ್ ನಾನು ಫಸ್ಟ್ ಎವರ್ ಟೈಮ್ AR ರೆಹಮಾನ್ ಸರ್ಗೆ ಕನ್ನಡದಲ್ಲಿ ಹಾಡು ಬರೆದಿದ್ದೆ. ಸೊ ಅವರೊಂದು 99 ಸಾಂಗ್ಸ್ ಅಂತ ಮಾಡಿದರು. ಅದು ಆರ್ಟಿಕಲ್ ಒಂದು ಪೇಪರಲ್ಲಿ ಬಂದಿತ್ತು. ಅಪ್ಪು ಸರೇ ಕಾಲ್ ಮಾಡಿ ಹೇಳಿದ್ರು, ತುಂಬ ಖುಷಿ ಆಯ್ತು ನೋಡೋದಕ್ಕೆ ಅಂತ. ಸಿಕ್ಕಾಪಟ್ಟೆ ಎನ್ಕರೇಜಿಂಗ್ ವ್ಯಕ್ತಿತ್ವ ಮನುಷ್ಯ. ಸೊ ಐ ರಿಯಲಿ ಮಿಸ್ ಹಿಮ್. ಎಲ್ಲರೂ ಮಿಸ್ ಮಾಡ್ಕೊತಾರೆ. ಸೊ ಸೊ ನನಗೆ ತುಂಬ ನೆನಪುಗಳಿದೆ ಅಪ್ಪು ಸರ್ ಜೊತೆಗೆ. ಆ್ಯಂಡ್ ಅಂದರೆ ವಿ ಮಿಸ್ ಹಿಮ್. Yeah, we miss him. Very sweet of you.